ನಮಗೆ ಕಾರಣದ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ಅದನ್ನು ತೆಗೆದು ನೋಡಿದರೆ ಅದಕ್ಕೆ ಅವರು ಖಾಲಿ ಮಾಡಲಿಕ್ಕೆ ಬಂದ ಕೆಲಸದವರು ಮತ್ತು ನೋಡಿದವರೆಲ್ಲ ಹೇಳಿದರು. ಪೆಟ್ರೋಲ್ ಬಂಪಿನವರು ಕರ್ಕೊಂಡು ಬಂದಿದ್ದೆ ನಾನು. ಅವರು ಹೇಳಿದ್ರು ಡೀಸೆಲ್ ಹೌದು, ಆದರೆ ನಮ್ಮದಲ್ಲ ಅಂತೇಳಿ. ನಮಗೆ ಮತ್ತು ಅವರು ಹೇಳಿದ ಮೇಲೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವರಿಂದ ಬರೋದು ಅಂತ ಹೇಳಿದ್ರೆ ಯಾವುದೇ ಪ್ರೂಫ್ ನಮ್ಮ ಹತ್ರ ಇಲ್ಲ. ಅವರು ಕೈ ಹಾಕಿ ನೋಡುವಾಗ ಇದು ಡೀಸೆಲು, ನೀವು ಬೇಕಾದರೆ ಪೆಟ್ರೋಲ್ ಅಂತ ಡೀಸೆಲ್ ವಾಶ್ ಮಾಡೋದಕ್ಕೆ ವೆಹಿಕಲ್ಗೆ ತಗೊಂಡು ಹೋಗೋದು ಅಷ್ಟು ಕೂಡ ಡೀಸೆಲ್ ಉಂಟು ಅಂತ ಹೇಳಿದರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಮೊದಲು ಏನು ಬರ್ತಿರಲಿಲ್ಲ. ಹಾಗೆ ಕೆಳಗಿನ ನೀರು ಅದು ಸ್ವಲ್ಪ ಶುದ್ಧಾಗಿ ಇತ್ತು. ಇದು ಕೆಳಗೆ ಹೋದ ಹಾಗೆ ಈ ಮೋಟ್ರಿನ ಫುಟ್ಬಾಲಿಗೆ ಸಿಕ್ಕಿದ ಹಾಗೆಲ್ಲ ಏನಾಯಿತು ಅಂತ ಹೇಳಿದರೆ ಇದರ ವಾಸನೆ ಬರಲಿಕ್ಕೆ ಶುರುವಾಯಿತು. ಆಗ ಹೇಳಿದ್ದು ಏನು ಪೆಟ್ರೋಲ್ ಡೀಸೆಲ್ ವಾಸನೆ ಬರುತ್ತೆ, ಡೀಸೆಲ್ ವಾಸನೆ ಬರುತ್ತೆ ಅಂತ ಹೇಳಿದರು. ಮತ್ತು ಲಾಸ್ಟಿಗೆ ತೆಗೆದು ನೋಡುವಾಗ ಎಲ್ಲ ಇದೇ ರೀತಿ ಬರ್ತದೆ. ನಾನು ಮೊನ್ನೆ ನಿಮಗೆ ತೆಗೆದು ಕಳಿಸಿದ್ದಲ್ಲ, ಮೇಲು ಬದಿಯಲ್ಲಿ ಒಂದು ಬಣ್ಣ, ಕೆಳಗೆ ಬದಿಯಲ್ಲಿ ಒಂದು ಬಣ್ಣ. ಸಮಯ ಈ ಥರ ಸ್ಮೆಲ್ ಬರಲಿಕ್ಕೆ ನಮ್ಮಲ್ಲಿ ಸ್ಮೆಲ್ ಬರಲಿಕ್ಕೆ ಶುರುವಾದ ಮೊನ್ನೆ ಮಂಗಳವಾರದಿಂದ. ಯಾಕಂದ್ರೆ ನೋಡಿದ್ದೆ ನಾವು ಆಗ ಒಂದು ಬದಿಯಲ್ಲಿ ಸಣ್ಣಗೆ ಒಸರಿದಾಗ ಬರ್ತದೆ ಈ ಡೀಸೆಲ್ ಒಂದು ತೇವ ಅದರ ಹಾಗೆ ಎಣ್ಣೆ ಹಾಗೆ. ಇದರಲ್ಲೂ ಕೂಡ ಹಾಗೆ ಬರ್ತಿತ್ತು. ಜನಪ್ರತಿನಿಧಿಗಳು ಯಾವುದಕ್ಕೂ ರೆಸ್ಪಾನ್ಸ್ ಕೊಡೋಲ್ಲ. ನಾವಾಗ ಹೋದರೆ ಅವರು ಇದೇ ಮಾಡಲ್ಲ, ರೆಸ್ಪಾನ್ಸೇ ಮಾಡಲ್ಲ. ಫೋನ್ ಮಾಡಿದ್ರೆ ಫೋನು ಎತ್ತಲ್ಲ. ಅದೇ ನಮಗೆ ನೀರು ತೊಂದರೆ ಆಗಿದೆ. ನೀರಿಂದ ನಮಗೆ ದೇವರಿಗೆ ಸಹ ನೀರು ಇಡ್ತಾ ಇದ್ದೇವೆ, ಈಗ ಅದು ಸಹ ಇಲ್ಲ ನಮಗೆ.